ಇದ್ರೆ ಲೋವಿಶ್ AI ಆ್ಯಪ್ನಲ್ಲಿ ನಿಮ್ಮ ಹಣ ಏನಾದರೂ ಕಟ್ ಆಗಿದ್ರೆ ಅದನ್ನು ಯಾವ ರೀತಿ ನಾವು ರಿಫಂಡ್ ತಗೋಬಹುದು ಅಥವಾ ರಿಫಂಡ್ ಪಾಲಿಸಿ ಏನೇನಿದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೋವಿಶ್ AI ಆ್ಯಪ್ನಲ್ಲಿ ನೀವು ಮೊದಲು ಸಬ್ಸ್ಕ್ರಿಪ್ಷನ್ನ ಆ್ಯಪ್ನ ಆ್ಯಕ್ಟಿವೇಟ್ ಮಾಡ್ಕೋತೀರಾ. ಆ್ಯಪ್ನ ಆ್ಯಕ್ಟಿವೇಟ್ ಮಾಡ್ತಿರ್ಬೇಕಾದ್ರೆ ಕೇವಲ ₹1 ಮಾತ್ರ ಕಟ್ ಆಗುತ್ತೆ. ಅಲ್ಲಿ 3 ದಿನದ ಟ್ರಯಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 3 ದಿನ ಅದನ್ನು ನೀವು ಫ್ರೀಯಾಗಿ ಯೂಸ್ ಮಾಡಬಹುದು. 3 ದಿನ ನಿಮಗೆ ಅದು 3 ದಿನದ ಒಳಗಡೆ ನೀವು ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೇಕು. ನೀವು ಕ್ಯಾನ್ಸಲ್ ಮಾಡದೆ ಹೋದರೆ 3 ದಿನದ ತಕ್ಷಣದಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ₹499 ಕಟ್ ಆಗುತ್ತೆ. ಈ ರೀತಿ ಕಟ್ ಆದ ನಂತರದಲ್ಲಿ ನಮಗೆ ಕೆಲವು ಬಾರಿ ಏನಾಗುತ್ತೆ, ನಾವು ಸಬ್ಸ್ಕ್ರಿಪ್ಷನ್ ನಮಗೆ ಇಷ್ಟ ಇರಲ್ಲ, ಆದರೂ ಕೂಡ ನಾವು ಅದನ್ನು ಆ್ಯಪ್ನ ಡಿಲೀಟ್ ಮಾಡ್ತೀವಿ. ನಂತರದಲ್ಲಿ ಹಣ ಕಟ್ ಆಗುತ್ತೆ. ಸ್ನೇಹಿತರೆ, ಆ್ಯಪ್ನ ನೀವು ಮೊದಲು ಡಿಲೀಟ್ ಯಾವಾಗಲೂ ಮಾಡಬಾರ್ದು. ಮೊದಲು ಆ್ಯಪ್ನಲ್ಲಿ ಹೋಗಿಬಿಟ್ಟು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಿ ನಂತರದಲ್ಲಿ ನೀವು ಆ್ಯಪ್ನ ಬೇಕಾದರೆ ಡಿಲೀಟ್ ಮಾಡಬಹುದು. ನೀವು ಅಮೌಂಟ್ ಒಂದು ಸಾರಿ ಕಟ್ ಆದರೆ ನೀವು ಅಲ್ಲಿ ರಿಫಂಡನ್ನು ತಗೊಳ್ಳೋದು ಯಾವ ರೀತಿ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಒಂದು ಸ್ಕ್ರೀನ್ಶಾಟ್ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ನೀವು ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ಗಾಗಿ ಕಟ್ ಆದಂಥ ಹಣವನ್ನು ಸ್ಟ್ರಿಕ್ಟ್ಲಿ ನಾನ್ ರಿಫಂಡಬಲ್ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ರಿಫಂಡ್ ಮಾಡೋದಿಲ್ಲ. ಕೇವಲ ಯಾವ ಹಣವನ್ನು ರಿಫಂಡ್ ಮಾಡ್ತಾರೆ ಅಂದರೆ, ಏನಾದರೂ ಆಗಿ ಟೆಕ್ನಿಕಲ್ ಎರರ್ದಿಂದ 2 ಬಾರಿ ಕಟ್ ಆಗಿದೆ ಅಥವಾ ಡಬಲ್ ಪೇಮೆಂಟ್ ಆಗಿದೆ ಅಥವಾ ಇನ್ನೇನೋ ಮತ್ತು ಬೇರೆ ಪ್ರಾಬ್ಲಮ್ ಆಗಿ ಜಾಸ್ತಿ ಹಣ ಕಟ್ ಆಗಿದೆ ಅಂದರೆ ಮಾತ್ರ ರಿಫಂಡ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಅಲ್ಲಿ ರಿಫಂಡ್ ಅನ್ನೋದು ಸಿಗೋದಿಲ್ಲ. ಯಾಕೆಂದರೆ ಮೊದಲೇ ಅವರ ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿನಲ್ಲಿ ಕೊಟ್ಟಿದ್ದಾರೆ, ನಮ್ಮ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ಗಾಗಿ ಹಣ ಅನ್ನೋದು ರಿಫಂಡ್ ಮಾಡೋದಿಲ್ಲ, ಸ್ಟ್ರಿಕ್ಟ್ಲಿ ನಾನ್ ರಿಫಂಡಬಲ್ ಇದೆ ಅಂತ. ಅದಕ್ಕಾಗಿ ನೀವು ನೀವು ಒಂದ್ಸರಿ ಹಣ ಕಟ್ಟಾಗಿದ್ರೆ ಅದನ್ನು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅಲ್ಲಿ ಹಣ ಅನ್ನೋದು ಬರೋದಿಲ್ಲ. ಅದಕ್ಕಾಗಿ ನೀವು ಇನ್ಮೇಲೆ ಕಟ್ ಆಗಬಾರ್ದು ಅಂದರೆ ನೀವು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಮೊದಲು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಹೋಗಿ ನಿಮ್ಮ ಆಟೋಪೇನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಒಂದು ಸಾರಿ ಕ್ಯಾನ್ಸಲ್ ಮಾಡಿದರೆ ಆಟೋಪೇ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಆ್ಯಪ್ ಕಡೆಯಿಂದ ನೀವು ಸಬ್ಸ್ಕ್ರಿಪ್ಷನ್ ಒಂದು ಸಾರಿ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಹಣ ಕಟ್ ಆಗೋದು ನಿಲ್ಲುತ್ತೆ. ಆಲ್ರೆಡಿ ಕಟ್ ಆಗಿದೆ ಅಂದರೆ ನಿಮಗೆ ಅಲ್ಲಿ ರಿಫಂಡ್ ಸಿಗೋದಿಲ್ಲ. ಅಲ್ಲಿ ಅವರೊಂದು ರಿಫಂಡ್ ಪಾಲಿಸಿನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಈ ರೀತಿ ನೀವು ಆ ಒಂದು ಆ್ಯಪ್ನ ಒಂದು ರಿಫಂಡ್ ಪಾಲಿಸಿ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಹಾಗೆ ನಮ್ಮ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.